ಕಲಬುರಗಿಯ ಕೇಸರಿ ಬೆಟ್ಟದಲ್ಲಿ ವಿಶೇಷವಾಗಿ ಶ್ರೀ ರುದ್ರಾಭಿಷೇಕದ ಪಠಣ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಎಂದು ಶರಣಗೌಡ ಪಾಟೀಲ್ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದಲ್ಲಿ ಪತ್ರಿಕಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲಬುರಗಿಯಿಂದ ಜೇವರ್ಗಿ ರಸ್ತೆಯಲ್ಲಿರುವ ಶ್ರೀ ತಪೋನಿಧಿ ಸಾಂಬ ಶಿವ ಯೋಗೀಶ್ವರರ ಸಂಸ್ಥಾನ ಮಠದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಶ್ರೀ ರುದ್ರ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಸುಮಾರು 10 ದಿನಗಳ ಕಾಲ ಬೇಸಿಗೆ ರಜೆಯಲ್ಲಿ ವಿಶೇಷ ಕಾರ್ಯಕ್ರಮ ಇಟ್ಟುಕೊಂಡಿದ್ದು, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಯೋಗದೊಂದಿಗೆ ಪ್ರಾರಂಭವಾಗಿ ನಂತರ ಶ್ರೀರುದ್ರ ಪಾಠ ಜೊತೆಗೆ ಭಜನೆ, ಸಾಮೂಹಿಕ ಜಪ ಸೇರಿದಂತೆ ಇನ್ನಿತರ ಕಾರ್ಯಕ್ರಮಗಳನ್ನು ಜರುಗಲಿವೆ ಎಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿವಸ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ತಮ್ಮೆಲ್ಲರಿಗೂ ಕೂಡ ವಂದನೆಯನ್ನು ಸಲ್ಲಿಸುತ್ತಾ ಇವತ್ತು ಸಾಂಬಸೇನೆ ಹಾಗೂ ಕೇಸರಿ ಬೆಟ್ಟ ಮಹಾಸಂಸ್ಥಾನದ ವತಿಯಿಂದ ಈ ಒಂದು ಕೇಸರಿ ಬೆಟ್ಟದಲ್ಲಿ ಆಧ್ಯಾತ್ಮಿಕ ಧಾರ್ಮಿಕ ಅಂಗವಾಗಿ ಒಂದು ರುದ್ರ ಪಠಣ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನಗರದ ಎಲ್ಲ ತಾಯಂದಿರಿಗೆ ಹಾಗೂ ಎಲ್ಲ ಅಣ್ಣ ತಮ್ಮಂದರಿಗೆ, ಭಕ್ತರಿಗೆ ಶ್ರೀಮಠದ ವತಿಯಿಂದ ಪರಮ ಪೂಜ್ಯರ ಒಂದು ದಿವ್ಯ ನೇತೃತ್ವದಲ್ಲಿ ಇವತ್ತು 29 ದಿನಾಂಕ 29ರಿಂದ ಅಂದರೆ 20ನೇ ತಾರೀಕಿನಿಂದ 29ನೇ ತಾರೀಕಿನವರೆಗೆ ಉಚಿತವಾಗಿ ರುದ್ರ ಪಠಣ ಶಿಬಿರ ಒಂದು ಆಯೋಜನೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಯಾರು ಇಚ್ಛೆಯುಳ್ಳವರು, ರುದ್ರ ಪಠಣೆ ಮಾಡಲು ಇಚ್ಛೆಯುಳ್ಳವರು ಈ ಒಂದು ಕೇಸರಿ ಬೆಟ್ಟ ಜೇವರ್ಗಿ ರಸ್ತೆ ಈ ಒಂದು ಮಹಾಸಂಸ್ಥಾನ ಸಲಗರ ಮಠ ಈ ಒಂದು ಸಂಸ್ಥಾನದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಪಾಲ್ಗೊಳ್ಳಬೇಕಾಗಿ ವಿನಂತಿ. ದಿನಾಂಕ 20/5/2026ರಿಂದ ದಿನಾಂಕ 29/5/2026ರವರೆಗೆ 10 ದಿನಗಳ ಪರ್ಯಂತರವಾಗಿ ಶ್ರೀರುದ್ರ ಶಿಬಿರವನ್ನು ಏರ್ಪಾಡು ಮಾಡಲಾಗಿದೆ. ಕಾರಣ ಅಂತಂದರೆ, ಇವತ್ತಿನ ಒಂದು ದಿನಮಾನದಲ್ಲಿ ಎಲ್ಲ ಮಾನವರೆಲ್ಲರೂ ಕೂಡ ಯಾವ ಒಂದು ಆಶೆಯಿಂದ ಬೆನ್ನತ್ತಿ ನಾವೆಲ್ಲರೂ ಕೂಡ ಒತ್ತಡದ ಒಂದು ಜೀವನವನ್ನು ನಡೆಸ್ತಾ ಇದ್ದೇವೆ. ನಮ್ಮ ಬದುಕಿನಲ್ಲಿ ಸುಖ ಶಾಂತಿಗಳನ್ನು ಕಳೆದುಕೊಂಡು ನಾವು ದುಡ್ಡು ಎಷ್ಟು ಬೇಕಾದರೂ ಗಳಿಸ್ತಾ ಇದ್ದೇವೆ, ಆದರೆ ಸುಖ ಶಾಂತಿ ನೆಮ್ಮದಿಯ ಒಂದು ಜೀವನವನ್ನು ನಾವು ಕಳ್ಕೊಳ್ತಾ ಇದ್ದೇವೆ. ಕಾರಣವಾಗಿ ದ್ವಿತೀಯ ಸಾಂಬ ಶಿವಯೋಗಿ ಶಿವಾಚಾರ್ಯರು ಶ್ರೀ ಬೃಹನ್ಮಠದ ಒಂದು ಪೀಠಾಧ್ಯಕ್ಷರಾಗಿರುವಂತಹ ಪರಮ ಪೂಜ್ಯರು ಈ ಶಿಬಿರವನ್ನು ನಿಯೋಜನೆ ಮಾಡಿದ್ದಾರೆ. ಕಾರಣ, ಭಕ್ತಾದಿಗಳು ವಿಶೇಷವಾಗಿ ಮಾತೆಯರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀರುದ್ರ ಪಠಣವನ್ನು ಪಠಿಸಬೇಕು. ಜೊತೆಗೆ ಭಜನೆ, ನೃತ್ಯ, ಸಂಗೀತ, ಆಟ ಪಾಠಗಳೊಂದಿಗೆ ಹಾಗೂ ಉಪಹಾರ ಭೋಜನದೊಂದಿಗೆ ಎಲ್ಲರೂ ಕೂಡ 10 ದಿವಸ ತಮ್ಮ ಸಂಸಾರದ ಎಲ್ಲ ಗೊಂದಲಗಳನ್ನು ಮರೆತು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲರೂ ಕೂಡ ಸುಖ ಶಾಂತಿಯನ್ನು ಪಡೆದುಕೊಳ್ಳಬೇಕಾಗಿ ಈ ಕಾರ್ಯಕ್ರಮವನ್ನು ಪೂಜ್ಯರು ನಿಯೋಜಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ ಮೊದಲನೆಯ ಬಾರಿಗೆ ನಮ್ಮ ಈ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾತೆಯರಿಗೆ, ಮಕ್ಕಳಿಗೆ, ಭಕ್ತರಿಗಾಗಿ ವಿಶೇಷವಾಗಿ ಆಯೋಜಿಸಿದ್ದಾರೆ. ಇದರ ಒಂದು ಸದುಪಯೋಗವನ್ನ ಎಲ್ಲ ತಾಯಂದಿರು ಪಡೆದುಕೊಳ್ಳಬೇಕು. ಒಂದು ಮನೆಯಲ್ಲಿ ಒಬ್ಬ ತಾಯಿ ಸ್ವಾಸ್ಥ್ಯಪೂರ್ಣವಾಗಿದ್ರೆ, ಅಂದ್ರೆ ಒತ್ತಡದ ಜೀವನವನ್ನ ಕಳೆದುಕೊಂಡ್ರೆ ಅವಳು ಆ ಮನೆತನದ ಒಂದು ಮನೆತನವನ್ನ ಕಾಪಾಡುವಲ್ಲಿ ಯಶಸ್ವಿಯಾಗ್ತಾಳೆ ಹಾಗೂ ಆರೋಗ್ಯಪೂರ್ಣವಾದಂತಹ ಒಂದು ಕುಟುಂಬ ಅವರದಾಗುತ್ತದೆ ಅಂತ ಈ ಮೂಲಕವಾಗಿ ತಿಳಿಸುತ್ತಾ ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.